ಕೇಸು ತುಂಬಾ ಕಾಂಪ್ಲಿಕೇಟ್ ಆಗಿದೆ. ನಿನಗೆ ಬೇಲ್ ಬೇಕು ಅಂದ್ರೆ ನಾನು ಹೇಳ್ದಾಗ ಹೇಳು. ಒಂದ್ ಪೇಷಂಟ್ ಡೀಟೇಲ್ಸ್ ಬೇಕಿತ್ತು. ಇಷ್ಟಕ್ಕೂ ಅವ್ರು ನಿಮ್ಗೆ ಏನಾಗ್ತಾರೆ? ಅವ್ರ ಗಂಡ ನನಗೆ ದುರ್ಯೋಧನನ್ ತರ ಕಾಣಿಸ್ತಾರೆ. ಹಸ್ಬೆಂಡ್ ದುರ್ಯೋಧನ್ ತರ ಕಂಡ್ರೆ ಅವರ ವೈಫ್ ಡೀಟೇಲ್ಸ್ ನಿಮಗೆ ಯಾಕೆ? ಹಸ್ಬೆಂಡ್ ಯಾರು ಅಂತ ತಿಳ್ಕೊಳ್ಬೇಕಿತ್ತು. ಅವನ್ ಯಾರೋ ಗೊತ್ತಿಲ್ದೇವ್ರು ನಿನಗೆ ದುರ್ಯೋಧನ್ ತರ ಕಾಣಿಸ್ತಿದ್ದಾನ? ರಾಜಕೀಯ ದಿನ ದಿನ ಕೆಟ್ಟದಾಗ್ತಾ ಇದೆ. ಆಫ್ಟರ್ ಆಲ್ ಒಂದು ಪದವಿಗೋಸ್ಕರ ಪ್ರಾಣ ತೆಗೆಯೋಕ್ಕೂ ಸಿದ್ಧ ಆಗಿದ್ದಾರೆ. ಸುಯೋಧನ ಚಿಕ್ಕ ವಯಸ್ಸಿಂದ ಒಂದು ಸುಯೋಧನ ಅನ್ನೋ ವಾಯ್ಸ್ ಕೇಳಿಸೋದು. ಅಷ್ಟಕ್ಕೆ ಈ ಸುಯೋಧನ ಯಾರು, ಯಾಕೆ ಕರೀತಾರೆ? ಅಷ್ಟಕ್ಕೂ ಅವ್ರಿಗೂ ನನಗೂ ಏನ್ ಸಂಬಂಧ ತಿಳ್ಕೋಬೇಕು ಸಮಿತಾ. ಅದೇ ದಿನ ನಿಮ್ಮ ಮನೇಲಿ ಯಾರು ಇಲ್ಲದೆ ಇರೋದು, CC ಕ್ಯಾಮ್ರಾ ವರ್ಕ್ ಆಗದೆ ಇರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನ ಯಾರೋ ಗೊತ್ತಿರೋರೇ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೂ ನಂಗೆ ಗೊತ್ತಿಲ್ಲ ಕೇಳ್ತೀನಿ. ನಿನಗ್ ಗೊತ್ತಿಲ್ದೆ ನಿಮ್ಮನೆ ಒಳಗೆ ಯಾರಿಗೂ ಗೊತ್ತಿಲ್ದಂಗೆ ಬರೋದಕ್ಕೆ ಗಟ್ಸಿದ್ಯಾ? ಒಬ್ಬ ವ್ಯಕ್ತಿನ ಸಾಯಿಸ್ಬೇಕು ಅಂದ್ರೆ ದ್ವೇಷ ಆದ್ರೂ ಇರ್ಬೇಕು ಅಥವಾ ಪ್ರಯೋಜನ ಆದ್ರೂ ಇರ್ಬೇಕು. ಈಗ ನಾನು ಈ ಕೇಸನ್ನ ಬೇರೆ ಆಂಗಲ್ ಅಲ್ಲಿ ನೋಡ್ತೀನಿ. ಮಾಡಿದ್ ಸಾಕು, ಹೇಳಿದನ್ ಮಾಡು. ಇನ್ನು ನಿನಗೆ ಉತ್ತರ ತಿಳಿಬೇಕಾಗಿರೋ ಪ್ರಶ್ನೆಗಳು ತುಂಬಾ ಇದೆ. ಫಸ್ಟ್ ಈ ಸುಯೋಧನ ಯಾರು, ದುರ್ಯೋಧನ ಯಾರು?